ಹಾಯ್ ಫ್ರೆಂಡ್ಸ್, ಜಸ್ವಿನ್ ಜನನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಫ್ರೆಂಡ್ಸ್, ಒಂದು ತಿಂಗಳ ನಂತರ ಮತ್ತೆ ಬ್ಯಾಕ್ ಮಾಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ಲೈಕನ್ ಹೊತ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ಮನೆಯಲ್ಲಿ ಅಂದರೆ ಪನ್ನೀರ್ ಯೂಸ್ ಮಾಡಿಕೊಂಡು ಯಾವ ರೀತಿ ಪನ್ನೀರ್ ಮಸಾಲ ಚಪಾತಿಗಾಗಲಿ, ರೊಟ್ಟಿಗಾಗಲಿ ಅಥವಾ ಪೂರಿ, ಪರೋಟ ಯಾವುದಕ್ಕಾದರೂ ಕೂಡ ಒಂದು ಟೇಸ್ಟಿಯಾಗಿರ್ತಕ್ಕಂಥ ಪನ್ನೀರ್ ಮಸಾಲೆ ಯಾವ ರೀತಿ ಮಾಡೋದಂತೇಳಿ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಈಗ ಹೇಳಿದ್ವಲ್ಲ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಒಂದು ಮಾಡೋಣ ಅಂತ ಹೇಳಿ ನೋಡ್ಕೊಂಬರೋಣ. ನೋಡ್ಲೇ ಇಲ್ಲಿ ಹೊಸ ಫೋನು. ಏನೀಗ 1,20,000 ಫೋನಮ್ಮ, ನೀರಲ್ಲಿ ಬಿದ್ರು ಏನಾಗಲ್ಲ, ವಾಟರ್ ಪ್ರೂಫ್ ನೋಡ ಹಂಗ. ಇಡೀ ಕಾಲೇಜಲ್ಲಿ ಯಾರ್ದು ಇಲ್ಲಮ್ಮ 1,20,000 ಫೋನು, ನೀರಲ್ಲಿ ಬಿದ್ರು ಏನಾಗಲ್ಲ, ತಗ ಡಿಚಾಕ್ ಡಿಚಾಕ್ ಡಿಗ್ ಡಿಗ್ ಚಾಕ್. ಅಯ್ಯೋ ಸಾಕ್ ಮುಚ್ಚಲೋ ಬಾಯಿ, ಕಂಡಿದೀನಿ. ಅಯ್ಯೋ ನಿನ್ ಫೋನು ನೀರಲ್ಲಿ ಬಿದ್ರೆ ಏನು ಆಗಲ್ಲ, ನನ್ ಫೋನಲ್ಲಿ ನೀರೇ ಇವೆ, ಏನು ಆಗಲ್ಲ. ಈ ಫೋನ್ ನೋಡಿದ್ರೆ ಸಾಕು ಗರ್ಲ್ಸ್ ಲೈನ್ ಹೊಡೆ ಕ್ಯೂ ನಿಂದಿರ್ತಾರ ಮಗನೇ. ಮೊದಲನೇದಾಗಿ ಈ ಒಂದು ಪನ್ನೀರ್ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಬೆಳ್ಳುಳ್ಳಿ, ಒಂದು ಪೇಡ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ತದನಂತರ ನಾನಿಲ್ಲಿ ಒಂದು 10 ನಿಮಿಷದಿಂದ ತೊಯ್ಸಿಟ್ಟಿರ್ತಕ್ಕಂಥ ಗೋಡಂಬಿ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 3-4 ಗೋಡಂಬಿ ಹಾಕ್ತಿದ್ದೀನಿ. ಆಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿ ಆದಮೇಲೆ ಇದಕ್ಕೆ ನಾನು ಖಾರಕ್ಕೆ ಅಂತ ಹೇಳಿ ಬಂದುಬಿಟ್ಟು ನಾನು ರೆಡ್ ಚಿಲ್ಲಿ ಪೌಡ್ರ್ ಅಂತಂದು ಆರ್ಚಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ಅದಕ್ಕೆ ಅಂದರೆ ಖಾರಕ್ಕೆ ಅಂತಂದರೆ ನಮಗೆ ರೆಡ್ ಕಲರ್ಗೆ ತಕ್ಕಂತೆ ಅಂತೇಳಿ ಆರ್ಚಿ ತೊಗೊಂಡಿದ್ದೀನಿ. ಸೊ ನೀವು ಯಾವುದಾದ್ರೂ ತೊಗೋಬೋದು ನಿಮ್ಮ ಮನೇಲಿ ಇರೋದು. ಆಮೇಲೆ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡೋ ಆದಮೇಲೆ ಇದಕ್ಕೆ ಬಿರಿಯಾನಿ ಮಸಾಲ ಒಂದು ತೊಗೊಂಡಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಸ್ವಲ್ಪ ಇದು ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಆಮೇಲೆ ಈ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಿದ್ದೀನಿ. ಆಮೇಲೆ ಎಣ್ಣೆ ಬೇಕಲ್ಲ, ಎಣ್ಣೆ ತೊಗೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪನ್ನೀರನ್ನ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಪನ್ನೀರ್ ನಾನಿಲ್ಲಿ ಜಾಸ್ತಿ ಹಾಕಿದ್ದೆ. ಸೊ ನಿಮಗೆ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಗೆ ಕಡಿಮೆ ಇಷ್ಟ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋದ್ರಿಂದ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ತಾ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಒಂದು ಪ್ಯಾನ್ ತೊಗೊತಾ ಇದ್ದೀನಿ. ಪ್ಯಾನಿಗೆ ಅದು ಕಾಯಿಲೆ ಅಂತೇಳಿ ಬಿಟ್ಬಿಟ್ಟು ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ. ಯಾಕಂತಂದರೆ ಆ ಒಂದು ಪನ್ನೀರು ಮಸಾಲ ಪದಾರ್ಥನ ಇಟ್ಕೊಳ್ಳಿ ಅಂತ ಹೇಳಿ ಖಾರ ಪುಡಿ ಹಾಕಿ ಅದನ್ನು ಸ್ವಲ್ಪ ಕಲಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ರೆಡ್ ಕಲರ್ ಅಂದರೆ ಕಲರ್ ತಕ್ಕಂತೆ ನೀವು ಯಾವುದಾದ್ರೂ ಹಾಕೋಬೋದು. ಅರಿಶಿನ ಪುಡಿ ಹಾಕ್ಕೊತೀರಾ, ಏನು ಹಾಕ್ಕೊತೀರೋ ಹಾಕೋಬೋದು. ಬಟ್ ಆದರೆ ನಾನು ಇಲ್ಲಿ ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಉಪ್ಪು ನಿಮಗೆ ತೋರಿಸಿಲ್ಲ. ಸೊ ಆಮೇಲೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಇನ್ನೂ ಸ್ವಲ್ಪ ಅದೇ ಒಂದು ಕಾದಿರೋ ಹಂಚಿ ಅಂದರೆ ಈ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಆ ಒಂದು ಮಸಾಲ ಪದಾರ್ಥಗಳಿದ್ವಲ್ಲ, ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕಿ ಆಮೇಲೆ ಬಂದುಬಿಟ್ಟು ಈ ಒಂದು ಕರಿಬೇವು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಬಟಾಣಿ ಕಾಳು ಕೂಡ ಹಾಕ್ತಾಯಿದ್ದೀನಿ. ನಾನು ಈ ಬಟಾಣಿ ಕಾಳನ್ನ ಮನೆಯಲ್ಲಿ ತೋಯಿಸಿಟ್ಟಿದ್ದಿಲ್ಲ. ಸೊ ನಾನು ಬಿಸಿನೀರಲ್ಲಿ ಇದು ಮಾಡಿಕೊಂಡು ಹಾಕ್ತೀನಿ. ಬಿಸಿನೀರು ಕುದಿಸಾದ್ಮೇಲೆ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಬಿಟ್ಟು ಹಾಕ್ತೀನಿ. ಆಮೇಲೆ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಆಮೇಲೆ ಬಂದುಬಿಟ್ಟು ಇದಕ್ಕೆ ಮಸಾಲೆ ಇತ್ತಲ್ಲ, ಈಗ ಆಲ್ರೆಡಿ ಬಿರಿಯಾನಿ ಮಸಾಲೆ ಅಂತೇಳಿ ತಂದಿದ್ದೆ. ಸೊ ಅದನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನೂ ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಆ ಒಂದು ಖಾರ ಎಲ್ಲ ಕಲಸಿ ಆ ಒಂದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಸೇರಿಸಿ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ, ಎಷ್ಟು ಅಂದರೆ ಎಷ್ಟು ಮಂದಿ ಇದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಬಂದುಬಿಟ್ಟು ಪನ್ನೀರನ್ನ ಸೇರಿಸಿ ಸಖತ್ತಾಗಿರ್ತಕ್ಕಂಥ ಅಂದರೆ ಒಂದು 2 ಕುದಿ ಅಂತಂದರೆ ಆ ಒಂದು ಎಣ್ಣೆ ಬಿಟ್ಕೋಬೇಕು, ಸುತ್ತಲೂ ಎಣ್ಣೆ ಬಿಟ್ಕೋಬೇಕು. ಆ ಥರ ಎಣ್ಣೆ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಬಿಟ್ಕೊಳ್ಳೋ ಈಗ ಅದೊಂದು ಬೇಯಿಸ್ಕೊಂಡು ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಬಿಡಿ. ನಾನಿಲ್ಲಿ ಉಪ್ಪು ಹಾಕೋದು ನಿಮಗೆ ತೋರಿಸಿಲ್ಲ, ಸೊ ಅದಕ್ಕೋಸ್ಕರನೇ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಉಪ್ಪು ಹಾಕಿದ್ದು. ಸೊ ನೀವು ಉಪ್ಪು ಹಾಕ್ಕೊಳ್ಳಿ. ಆ ಒಂದು ಪನ್ನೀರ್ ಸೇರಿಸ್ಬೇಕಾದ್ರೆ ಅಥವಾ ಒಂದು ಖಾರ ಹಾಕ್ತಿರಲ್ಲ ಆವಾಗಲೇ ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕೋದನ್ನ ಇಲ್ಲಿ ತೋರಿಸಿದ್ದಿಲ್ಲ. ಎಲ್ಲರೂ ಚೆನ್ನಾಗಿ, ನಮ್ಮನೇಲಂತೂ ಚೆನ್ನಾಗಿತ್ತು ಅಂತಂದರು.
ಸೊ ಈ ರೀತಿ ಮಾಡಿಕೊಂಡು ಮನೇಲಿ ತಿನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಫೈನಲಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಪನ್ನೀರ್ ಮಸಾಲ ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿಂದು ಟೇಸ್ಟ್ ಹೇಳಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.